24ಕ್ಕೆ ಫೈರ್ಫ್ಲೈ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಪ್ರತಿಯೊಬ್ಬರು ಕೂತು ಒಂದು ಎಂಜಾಯ್ ಮಾಡುವಂತಹ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಬರ್ತಾ ಇದೆ. ಹಾಗಾಗಿ ಯಾರು ಮಿಸ್ ಮಾಡೋದು ಬೇಡ. ಎಲ್ಲರೂ ಏಪ್ರಿಲ್ 24ರಿಂದ ಥಿಯೇಟರ್ಗೆ ಹೋಗಿ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಫೈರ್ಫ್ಲೈಯನ್ನು ನೋಡೋಣ ಅಂತ ಹೇಳ್ತಾ ಮತ್ತಷ್ಟು ತುಂಬ ಮಾತನಾಡೋದಿದೆ. ಆ್ಯಂಡ್ ನಮ್ಮ ಟೀಮ್ ಎಲ್ಲರೂ ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಟ್ರೈಲರ್ ಲಾಂಚ್ ಬೆಳಿಗ್ಗೆ ಆದ ನಂತರ ಎಲ್ಲ ಕಡೆ ಎಲ್ಲ ಮೊಬೈಲ್ಗಳಲ್ಲಿ ಸ್ಕ್ರೀನ್ಗಳಲ್ಲಿ ಬೆಳಕಿನ ರೀತಿಯಲ್ಲೇ ಎಲ್ಲರೂ ಅಷ್ಟು ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಟ್ರೈಲರ್ ಬಗ್ಗೆ ಮಾತಾಡೋಣ, ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ನಮ್ಮೊಂದಿಗಿದ್ದಾರೆ ವಿಕ್ಕಿ. ಚೆನ್ನಾಗಿರು, ಆರಾಮಾಗಿರು, ಊಟ ಮಾಡು ಅಂತ ಹೇಳಿ ತುಂಬ ಪ್ರೀತಿಯನ್ನು ಕೊಟ್ಟು ನಮ್ಮ ಕನ್ನಡದ ಹೆಮ್ಮೆಯ ನಟಿ, ನಮ್ಮೆಲ್ಲರ ಫೇವ್ರೆಟ್, ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಎವರ್ ಗ್ರೀನ್ ಎವರ್ ಬ್ಯೂಟಿಫುಲ್ ಸುಧಾರಾಣಿ ಮ್ಯಾಮ್ ಆನ್ ಸ್ಟೇಜ್ ಪ್ಲೀಸ್. ಸುಧಾರಾಣಿ ಮ್ಯಾಮ್ಗೆ ಯಾವಾಗಲೂ ಬೇಜಾರು, ಫಸ್ಟ್ ಯಾವಾಗಲೂ ಅವ್ರನ್ನೇ ಕರಿತೀವಿ ಅಂತೇಳಿ, ಸಾರಿ ಮ್ಯಾಮ್. ಎಸ್, ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ ಸುಧಾರಾಣಿ ಮ್ಯಾಮ್ ಅವರನ್ನ. ಮ್ಯಾಮ್ ಹಾರ್ಟ್ಲಿ ವೆಲ್ಕಮ್. ವಿಕ್ಕಿ ತಾಯಿಯಾಗಿ ಏಪ್ರಿಲ್ 24ರಿಂದ ನಮ್ಮ ಮುಂದೆ ಬರ್ತಾ ಇದ್ದೀರಾ. ಫೈರ್ಫ್ಲೈ ಸಿನಿಮಾ ಬಗ್ಗೆ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕಂಗ್ರ್ಯಾಟ್ಸ್ ನಿವೇದಿತಾ, ಏಕೆಂದರೆ ಶಿವಣ್ಣನ ಮಗಳು ನಿವಿ ಹ್ಯಾಸ್ ಪ್ರೊಡ್ಯೂಸ್ ದಿಸ್ ಮೂವಿ. ಅದೇ ನನಗೆ ತುಂಬ ಖುಷಿಯಾದ ವಿಷಯ. ನಾನು ಈಗಾಗಲೇ ಭಾಳಷ್ಟು ಇಂಟರ್ವ್ಯೂಲಿ ಹೇಳಿದ್ದೆ, ಚಿಕ್ಕ ಮಗು ಅವಾಗಲಿಂದ ನೋಡಿ ಇವತ್ತು ಶಿ ಹಸ್ ಬಿಕಮ್ ಅ ಪ್ರೊಡ್ಯೂಸರ್ ಆ್ಯಂಡ್ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಶಿವಣ್ಣ ಮತ್ತು ಗೀತಮ್ಮಂಗೆ ಎಷ್ಟು ಸಂತೋಷ, ಎಷ್ಟು ಖುಷಿ, ಎಷ್ಟು ಹೆಮ್ಮೆ ಇದೆಯೋ ಅಷ್ಟೇ ಖುಷಿ, ಹೆಮ್ಮೆ, ಸಂತೋಷ ನನಗೂ ಇದೆ. ಐ ಆಮ್ ವಿಶಿಂಗ್ ಹರ್ ಆಲ್ ದಿ ಬೆಸ್ಟ್. ಆಮೇಲೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಂದು ಒಳ್ಳೆ ಕಥೆ ಇರುವಂಥ ಸಿನಿಮಾ. ಆ್ಯಂಡ್ ಇಂಥ ಒಂದು ಒಳ್ಳೆ ಸಬ್ಜೆಕ್ಟು ನಿವೇದಿತಾ ಚೂಸ್ ಮಾಡಿ ಪ್ರೊಡ್ಯೂಸ್ ಮಾಡಿರೋದಕ್ಕೆ ಅದು ತುಂಬಾ ಒಂದು ಹೆಮ್ಮೆ ವಿಷಯ. ಏಕೆಂದರೆ ನಾರ್ಮಲಾಗೆ ಎಲ್ಲರೂ ಒಂದು ಕಮರ್ಷಿಯಲಿ ಸಕ್ಸಸ್ಫುಲ್ ಆಗಿರಬೇಕು ಆ ಥರನೇ ಯೋಚನೆ ಮಾಡ್ತಾರೆ. ಆದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈಗ ಒಳ್ಳೊಳ್ಳೆ ಕತೆ ಅವಶ್ಯಕತೆ ಇದೆ, ಒಳ್ಳೊಳ್ಳೆ ಸಿನಿಮಾಗಳ ಅವಶ್ಯಕತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಶಿ ಹಸ್ ಚೋಸನ್ ದಿಸ್ ಮೂವಿ ಆ್ಯಂಡ್ ತುಂಬ ಅದ್ಭುತವಾದ ಕತೆ. ನೀವು ಟ್ರೈಲರ್ ನೋಡಿದ್ರೇ ಗೊತ್ತಾಗತ್ತೆ, ಇಟ್ ಇಸ್ ಅಪೀಲಿಂಗ್ ಟು ಎವ್ರಿ ಒನ್. ಇಟ್ ವಿಲ್ ಅಪೀಲ್ ಟು ಎವ್ರಿ ಒನ್. ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಪ್ರತಿಯೊಬ್ಬರಿಗೂ ರಿಲೇಟ್ ಆಗುವಂಥ ಸಿನಿಮಾ. ಅದರಲ್ಲಿ ಬರೋವಂಥ ಎಲ್ಲ ಪಾತ್ರಗಳು ಅಷ್ಟೇ ಎಲ್ಲರಿಗೂ ರಿಲೇಟ್ ಆಗುತ್ತೆ. ಆ್ಯಂಡ್ ಪ್ರೊಡಕ್ಷನು ಅಷ್ಟೇ, ಶಿ ಹಸ್ ಡನ್ ಇಟ್ ಸೋ ವೆಲ್. what more can I say? I'm extremely happy that I'm a part of this project ಅಂತ. ಆಬ್ವಿಯಸ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಪ್ಪಾಜಿ ಅವ್ರ ಕುಟುಂಬ, ನಾನು ಅವರ ಒಂದು ಫ್ಯಾಮಿಲಿ ಮೆಂಬರ್, ನನಗಿದು ನನ್ನ ತವ್ರ ಮನೆ. ಹಾಗಾಗಿ ನಾನೇ ಈ ಚಿತ್ರನ ಪ್ರೊಡ್ಯೂಸ್ ಮಾಡಿದಷ್ಟು ಒಂದು ಹೆಮ್ಮೆ ಇದೆ ನನಗೆ, ಒಂದು ಸಂತೋಷ ಆಗ್ತಾ ಇದೆ. ಆ್ಯಂಡ್ ವಂಶಿ ಬಗ್ಗೆ ಹೇಳಬೇಕು ಅಂದರೆ ಇಸ್ ಅ ವಂಡರ್ಫುಲ್ ಡೈರೆಕ್ಟರ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಏಕೆಂದರೆ ಈಗ ಅಗೇನ್ ಎಲ್ಲರೂ ಕಮರ್ಷಿಯಲಿ ಏನೋ ದೊಡ್ಡದಾಗಿ ಮಾಡಬೇಕು ಆ ಥರ ಬೇರೆ ಬೇರೆ ಥಾಟ್ಸ್ ಇರುವಾಗ ಮತ್ತೆ ಎಲ್ಲೋ ಒಂದು ಕಡೆ ಸಂಬಂಧಗಳ ಬಗ್ಗೆ ಒಂದು ಆ ಥರ ಒಂದು ಕತೆ ಮಾಡಿರೋದು ರಿಯಲಿ ಹ್ಯಾಟ್ಸ್ ಆಫ್ ಟು ಯು ವಂಶಿ. ಬಿಕಾಸ್ ಅಷ್ಟು ಒಂಥರ ತುಂಬ ಕನೆಕ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಆ್ಯಂಡ್ ಜೊತೆಗೆ ಅಷ್ಟೇ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ, ಅಷ್ಟೇ ಒಳ್ಳೆ ಆ್ಯಕ್ಟರ್ ಕೂಡ. ದ ಎಂಟೈರ್ ಟೆಕ್ನಿಕಲ್ ಟೀಮ್, ಎಲ್ಲ ಹೆಸರು ಹೇಳ್ತಾ ಹೋದರೆ ಟೈಮ್ ಆಗುತ್ತೆ, ನಾನೊಬ್ಬಳೇ ಐ ಡೋಂಟ್ ಟು ಟೇಕ್ ದ ಟೈಮ್. ಸೊ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ಫಾರ್ ದಿಸ್ ಮೂವಿ. ಐ ಆಮ್ ಶೋರ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಇದುವರೆಗೂ ಹೇಗೆ ಎಲ್ಲ ಮಾಧ್ಯಮದವರು ನಮ್ಮೆಲ್ಲರೂ ಹೇಗೆ ನಮಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸಿದಿರೋ ಅದೇ ರೀತಿ ಈ ಸಿನಿಮಾಗೂ ಅಷ್ಟೇ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ. ಆ್ಯಂಡ್ ಡೆಫಿನೆಟ್ಲಿ ಯು ವೋಂಟ್ ಬಿ ಡಿಸಪಾಯಿಂಟೆಡ್. ಥ್ಯಾಂಕ್ ಯು ಸೋ ಮಚ್. That's so sweet. Thank you so much.